ಎಲ್ಲರಿಗೂ ನಮಸ್ಕಾರ. 10ನೇ ತರಗತಿಯ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಧ್ಯಾಯದ ಬಗ್ಗೆ ತಿಳಿಯೋಣ. ಇವು ನಮ್ಮ ದೈನಂದಿನ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸ ನಿಮಗೆ ತಿಳಿದಿದೆಯೇ? ಸೋಪಿನಂತೆ ಕಹಿಯಾಗಿರುತ್ತವೆ. ಅವು pH ಪ್ರಮಾಣದ ವಿರುದ್ಧ ಬದಿಗಳಲ್ಲಿವೆ. ರಸಾಯನಶಾಸ್ತ್ರಕ್ಕೆ ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಆಮ್ಲಗಳು ಹುಳಿ, ಪ್ರತ್ಯಾಮ್ಲಗಳು ಕಹಿ. ಆಮ್ಲ ನೀಲಿ ಲಿಟ್ಮಸ್ ಅನ್ನು ಕೆಂಪು ಮಾಡುತ್ತದೆ. ಆಮ್ಲಗಳ pH 7ಕ್ಕಿಂತ ಕಡಿಮೆ. ಆಮ್ಲಗಳು H+ ಆಗಿದೆ. Let's explore acids and bases ಸೋಣ. We have typical acids like hydrochloric acid ಮತ್ತು sodium hydroxide. ಪರೀಕ್ಷೆಗೆ ಸಿದ್ಧವಾಗಿದೆ. ಪ್ರಾರಂಭಿಸೋಣ. ಇದು 10ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕದ ಚಟುವಟಿಕೆ 2.1. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪರೀಕ್ಷಿಸುವುದು ಇದರ ಉದ್ದೇಶ. ನೀಲಿ ಲಿಟ್ಮಸ್ ಆಮ್ಲದಲ್ಲಿ ಕೆಂಪಾಗುತ್ತದೆ, ಹಾಗೆ ಕೆಂಪು ಲಿಟ್ಮಸ್ ಪ್ರತ್ಯಾಮ್ಲದಲ್ಲಿ ನೀಲಿಯಾಗ್ತದೆ. ಬಣ್ಣದ ಬದಲಾವಣೆಗಳನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪರೀಕ್ಷಿಸೋಣ. ಆಮ್ಲವು ನೀಲಿ ಲಿಟ್ಮಸ್ ಅನ್ನು ಕೆಂಪು ಮಾಡುತ್ತದೆ. ಪ್ರತ್ಯಾಮ್ಲವು ಕೆಂಪು ಲಿಟ್ಮಸ್ ಅನ್ನು ನೀಲಿ ಮಾಡುತ್ತದೆ. ಕೋಷ್ಟಕ 2ರಲ್ಲೂ ಫಲಿತಾಂಶ ನೋಡಿ. ಬೀಟ್ರೂಟ್ ರಸವು ಪ್ರತ್ಯಾಮ್ಲದೊಂದಿಗೆ ಹಳದಿ ಹಸಿರು ಬಣ್ಣಕ್ಕೆ ಬದಲಾಗುತ್ತದೆ. pH ಪೇಪರ್ ಆಮ್ಲದಲ್ಲಿ ಕೆಂಪು. ಕೋಷ್ಟಕ 2ರಲ್ಲೂ ಫಲಿತಾಂಶ ನೋಡಿ. 2 ಘ್ರಾಣ ಸೂಚಕಗಳು. ಈರುಳ್ಳಿ ವಾಸನೆ ಇದೆ, ಈಗ ವಾಸನೆ ಇಲ್ಲ. ಆಮ್ಲದಲ್ಲಿ ವಾಸನೆ. ಪ್ರತ್ಯಾಮ್ಲಗಳು ವಾಸನೆಯನ್ನು ನಾಶಪಡಿಸುತ್ತವೆ.